ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಇದ್ದದ್ದು ಇದ್ದಾಗೆ. 1.10 ಕೋಟಿ ವೆಚ್ಚದ ನೂತನ ಕಾಲಭೈರವೇಶ್ವರ ದೇವಸ್ಥಾನಕ್ಕೆ ಅಡಿಗಲ್ಲಿಟ್ಟ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪಿ ರವಿಕುಮಾರ್ ಗಣಿಗಾರ್ ಅವರು. ಮಂಡ್ಯ ತಾಲೂಕಿನ ಬಸರಾಳು ಹೋಬಳಿಯ ಮಾಯಪ್ಪನಹಳ್ಳಿ ಗ್ರಾಮದಲ್ಲಿ ಶ್ರೀ ಕಾಲಭೈರವೇಶ್ವರ ಸ್ವಾಮಿಯ ನೂತನ ದೇವಸ್ಥಾನದ ಶಂಕುಸ್ಥಾಪನೆಯನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪಿ ರವಿಕುಮಾರ್ ಗಣಿಗಾರ್ ಅವರು ನೆರವೇರಿಸಿದರು. ಭಸ್ಮಂ ಧಾರಯಾಮಿ ಅರಹ ಓಂ ಆಶಾತೆ ಯಂ ಯಜಮಾನೋತ್ರ ಆಯುರಾಶಾತೆ ಸಜಾತವನಶ್ಯಾಮಾಶಾತೆ ಭೋವ್ಯಾವಿಷ್ಕರಣಾಮಾಶಾತೆ ದಿವ್ಯಂ ಸಾಮ್ರಾಜ್ಯಂ ಭೌತಿ ಹಾಲು ಪ್ಯಾಕೆಟ್ ಹೊಡ್ಕೊಳ್ಳಿ. ಹಾಲು ಪ್ಯಾಕೆಟ್ ಸಾಮ್ರಾಜ್ಯ ಕೊಡಮ್ಮ. वास्तु ब्रह्मणास्ति वासुदेवताभ्यो नमः. अनादिशाश्वतं शान्तं चिद्भस्मं लिङ्गधारणं श्री शाम्बाय नमः. भस्मं धारयामि, अक्षतं समर्पयामि, नानाविधपुष्पाञ्जलिं समर्पयामि. कोಡಿ ಸಾಹೇಬ್ ಕೈ ಕೊಡಿ ಅಮ್ಮ ಹೇಳಿ ಇಲ್ಲ ಬಾಪ ನಾನು ಕೊಡು ಎರಡು ಮೂರು ಕಡೆ ಹಚ್ಕೊಂಡ್ರಪ್ಪ ಇಬ್ಬರನ್ನೇ ಅಲ್ಲ ಗನ್ ಕಡೆ ಹಚ್ಕೊಡಿ ಹೆಂಗೆ ಗನ್ ಕಡೆ ಸಿರೆ ಕೊಡಿಯಲ್ಲ ಬಸ್ಸು ಇಲ್ಲ ಗನ್ ಕಡೆ ಇದೆ ಗನ್ ಕಡೆ ಕೊಡೋಣ ಇಲ್ಲ ನಿಮ್ಮ ನೋಡಿ ತುಂಬಾ ತಗೊಳ್ಳಿ ಸರ್. ಓಂ ಸಾಮ್ರಾಜ್ಯಂ ಭೌತ್ಯಂ ಸರಾಜಭೈರಾಜ್ಯಂ ಉತ್ತರನಿರಾಜನಂ ಭೂತ್ವಾ ಕರ್ಪೂರಮಂಗಲಾಜನಂ ಸಮರ್ಪಯಾಮಿ. वास्तु देवताभ्यो नमः. वास्तुमूर्ति परज्योति वासुदेवो कपिलाय नमः, विकर्णिकाय नमः, लंबोदराय नमः, विकटाय नमः. षोडोपचार महागणदेवताभ्यो स्थापयामि पूजयामि. समाश्रिताः मूले चितो ब्रह्म मध्यमाश्र गणसुताः मुक्षौ तु सागर सर्वे सप्त दीपा उत्तर ऋग्वेदो सामवेदो तथा पंचऋषिकारक गंगेशमनचैव गोदावरी सरस्वती नर्मदा सिंधु कावेरी जले गंगा ऋषे वास्तुमूर्ति प्रज्योति जय नमः पार्वती पदे हर हर श्री महास्वामी की जय नमः पार्वती पदे हर हर ಪೂಜೆ ಮಾಡ್ತಾರೆ ಅಲ್ಲಿ ನೀರಕ್ಕೆ ಬಸ್ಕೊಡಪ್ಪ ಸುತ್ತ ನೋಡೋಣ
ಅರಹ ಓಂ ಶ್ರೀ ಗುರುಭ್ಯೋ ನಮಃ. ದೀಪಂ ಜ್ಯೋತಿ ಪರಾಯಣಂ ದೀಪೇ ನಮ್ಮ ದೇವಸ್ಥಾನದ ಬಸ್ಸಾಗಿದೆ ಚೆಂಡುಗಾಲು ಆನ್ಸತ್ವ ಈ ಸಮಾರಂಭವನ್ನು ಉದ್ದೇಶಿಸಿ ರಾಷ್ಟ್ರೀಯ ನುಡಿಗಳನ್ನು ಆಡಿದ್ದಾರೆ ಶ್ರೀ ತ್ಯಾಗರಾಜರವರು. ಸಾರಿ, ವಿಧಾನ ಪರಿಷತ್ ಸದಸ್ಯರು ಇತರ ಗಣ್ಯರೊಡಗೂಡಿ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮ. ಬಸವನ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರಾದಂತಹ ಈ ಸಮಾರಂಭಕ್ಕೆ ವೈಯಕ್ತಿಕವಾಗಿ ಶಾಸಕರಾದಂತಹ ದಿನೇಶ್ ಗುಳಿಗೌಡ ಅವರಿಗೆ ನಮ್ಮ ಗ್ರಾಮದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ದಿನೇಶ್ ಗುಳಿಗೌಡರು ಈ ದೇವಸ್ಥಾನಕ್ಕೆ 5 ಲಕ್ಷ ಅವರ ವೈಯಕ್ತಿಕ ಅನುದಾನ ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಈ ಸಮಾರಂಭಕ್ಕೆ ನಾನು ಬಂದಿದ್ದೆ. ನಾನು ಈ ಬಸವನ ಹೋಬಳಿ ಮಗ, ನಿಮ್ಮನೆ ಮಗ, ಈ ಒಂದು ಅವಕಾಶ ಮಾಡಿಕೊಡಿ, ಖಂಡಿತ ನಿಮ್ ಸೇವೆ ಮಾಡಕ್ಕೆ ಒಂದು ಅವಕಾಶ ಮಾಡ್ತೀನಿ ಅಂತ ಹೇಳ್ತಿದ್ರು. ಬಹುಶಃ ಹಿಂದೆ ಇದ್ದಂತ ಸೀನಣ್ಣರು ಏನಾರ ಸಿಕ್ಕಿ ತಗೊಂಡೋಗಿ ಅವ್ರಿಗೆ ಹೋಗ್ಲಿಕ್ಕೆ ಹಾಕತ್ತಿದ್ರು. ಅದೇ ಕೆಲಸನ ಸನ್ಮಾನ್ಯ ನಮ್ಮ ಜನಪ್ರಿಯ ಶಾಸಕರು ರವಿಯಣ್ಣವರು ಅದೇ ಮಾಡ್ತಾ ಇದ್ದಾರೆ. ಕಾರಣ ಏನಪ್ಪಾ ಅಂದ್ರೆ ಎಂತವ್ರಿಗೆ ಅವರೆಲ್ಲ ತವರು ಜಿಲ್ಲೆ ಅಂತ ಬರುತ್ತೆ, ತವರು ಕ್ಷೇತ್ರ, ತವರು ಮನೆ, ಆತರ ಎಲ್ಲಕ್ಕಿಂತ ಮಾಯಪ್ಪಳ್ಳಿ ಅಂದ್ರೆ ಅವ್ರಿಗೆ ಬಸವನ ಹೋಬಳಿ. ಅದ್ರ ಸರಿ ಅವ್ರು ಹೋಗ್ಲಿಕ್ಕೆ ಸೇರ್ತಕ್ಕಂಥದ್ದು ಆ ಉದ್ದೇಶಕ್ಕೆ ಬಸವನ ಹೋಗ್ಬೇಕಂದ್ರೆ ಹೆಚ್ಚಿನ ವಿಶೇಷ, ಅದರಲ್ಲೂ ಮಾಯಪ್ಪಳ್ಳಿ ಕಂಡ್ರೆ ಇನ್ನು ಹೆಚ್ಚಿನ ಪ್ರೀತಿ ವಿಶ್ವಾಸ ಅವರಲ್ಲಿ ಕಾಣ್ತಾ ಇದೆ. ಆ ರತ್ನಕ್ಕೆ ಭತ್ತ ಹೇಳಿದ್ರು, ಅಣ್ಣಪ್ಪ ನಿಮ್ ಊರಿಗೆ ಹೋಗಕ್ಕೆ ರೋಡ್ ಮಾಡ್ತಿದೀವಿ, ನನ್ನ ಡಾರಾಕ್ಸ್ ಎಲ್ಲ ಮಾಡ್ತಿದ್ವಿ, ಮುಂದೆಗಡೆ ಗುಡಿಗೆನೆ ಎಳಿತಾಗಿದೆ, ಅದನ್ನು ಸಹ ಟೆಂಡರ್ ಆಗಿದೆ, ಅದನ್ನು ಸಹ ಮಾಡ್ತಾ ಇದೀವಿ ಅಂತ. ಅದೇ ರೀತಿ ಕಾಳಭೈರೇಶ್ವರ ದೇವಸ್ಥಾನ, ಕಾಳಭೈರೇಶ್ವರ ಸ್ವಾಮಿ ಸದಾ ಅವ್ರ ಮೇಲೆ ಆಶೀರ್ವಾದ ಇರಲಿ. ನಮ್ಮ ಸ್ನೇಹಿತರಾದಂತ MLC ದಿನೇಶ್ ಗುಳಿಗೌಡರು ಭತ್ತವನ್ನು ಮಾತಂದ್ರು, ಬೇರೆಯವರು 3 ಬಾರಿ ಆಗಿದ್ರು, ನೀವು ಬಹಳ ಆಕ್ಟಿವ್ ಓಡಾಡ್ತಾ ಇದ್ದೀರಿ, ನೀವು 4 ಬಾರಿ ಈ ಕ್ಷೇತ್ರದ ಶಾಸಕರಾಗಿ ಮುಂದುವರಿಬೇಕು ಅಂತ ಕಾರಣ ಬರ್ತಾ ಇದ್ರು. ಬಹುಶಃ ನಾನು ಹೇಳಿದ ಗೊತ್ತಾ, ನಮ್ಮ ಮನೆ ದೇವರು ಕಾಳಭೈರೇಶ್ವರ ಬಹಳ ಇದರಿಂದ ಮೂಡಿರ್ತಕ್ಕಂಥ ದೇವಸ್ಥಾನ, ಬಹಳ ಅತ್ಯುತ್ತಮವಾದ ದೇವಸ್ಥಾನ. ಅವ್ರ ಆಶೀರ್ವಾದ ಪಡೆದ ಖಂಡಿತ ನಿಮ್ಗೆ ಎಲ್ಲ ರೀತಿ ಒಳ್ಳೇದಾಗ್ತದೆ ಅಂತ ಹೇಳ್ತಾ ಅವ್ರಿಗೆ ಪೂಜೆ ಮಾಡಿ ಬಂದಿದ್ದು ನಮ್ಮ ಮನೆ ದೇವರು ಕಾಳಭೈರವೇಶ್ವರ. ಕಾಳಭೈರವನ್ನ ಪೂಜೆ ಮಾಡಿದ್ರೆ ನಮ್ಗೆಲ್ಲರಿಗೂ ಒಳ್ಳೇದಾಗುತ್ತೆ. ಶಿವನ ಮ್ಯಾನೇಜರ್ ಇದ್ದಂಗೆ ಈ MLAಗಳಿಗಿಂತ PAಗಳೇ ಸ್ಟ್ರಾಂಗ್. ಆತರ ಕಾಳಭೈರವ ಶಿವನಿಗಿಂತ ಸ್ಟ್ರಾಂಗು ಕಾಳಭೈರವ. ಕಾಳಭೈರವನ ಒಕ್ಕಲು ಈ ಭಾಗದಲ್ಲಿ ಬಹಳ ಜನ ಇದ್ದಾರೆ. ನಾನು ಹಿಂದೆ ತಿರುಪತಿಯಿಂದ ದೇವರನ್ನ ತರಿಸಿ ಕಲ್ಯಾಣೋತ್ಸವ ಮಾಡಿದ್ವಿ. ನಮ್ಮಮ್ಮ ಒಂದೇ ಗಲಾಟೆ, ತಿರುಪತಿಗೆ ಹೋಗಕ್ ಬಿಡಲ್ಲ ನನ್ನ. ಕಾಳಭೈರವನಿಗೂ ತಿರುಮಕ್ಕನಿಗೂ ಆಗಲ್ಲ, ನೀವು ಜಾಸ್ತಿ ಹೋಗ್ಬಾರ್ದು. ಈ ಕಾಳಭೈರವ ಒಕ್ಕಲುಗಳಲ್ಲಿ ಅದೊಂದು ತಲೆಯಲ್ಲಿ ಕುತ್ಕೊಂಡ್ಬಿಟ್ಟಿದೆ. ಅದಕ್ಕೆ ಈಗ ನಮ್ಮಮ್ಮನ ಆಸೆಗೋಸ್ಕರ ಮಂಡ್ಯದಲ್ಲಿ 1 ಲಕ್ಷ ಜನರನ್ನು ಸೇರಿಸಿ ಒಂದು ದಿನದಲ್ಲಿ ಕಾಳಭೈರವನ ಉತ್ಸವ ಮಾಡಬೇಕು ಅಂತ ಹೇಳಿ, ಕಾಶಿಯಿಂದ ತರಬೇಕು ಅಂತ ಹೇಳಿ ಒಂದು ಪ್ಲಾನ್ ಅನ್ನ ಮಾಡ್ತಾ ಇದೀವಿ. ನಮ್ಮ ಕಾಳಭೈರವನ ಒಕ್ಕಲಿಗೆ ಆ ದೇವರ ದರ್ಶನ ಕಾಶಿ ಮುಖ್ಯ, ಅದರಿಂದ ತರಿಸಿ ಮಾಡಬೇಕು ಅನ್ನೋ ಒಂದು ಪ್ಲಾನ್ ಇದೆ. ಈಗಾಗಲೇ ಸರ್ಕಾರ ನಮ್ಮ ತ್ಯಾಗರಾಜಣ್ಣ ಬೆಳಗ್ಗೆ ರಾತ್ರಿ ಚಂದ್ರಗಲ್ ಒಂದು ಹಿಡ್ಕೊಂತಾರೆ. ಈಗ 18 ಲಕ್ಷನ ಬಿಡುಗಡೆ ಮಾಡಿದೀವಿ. 15 ಸರ್ಕಾರ ಮತ್ತೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ 3 ಲಕ್ಷ. ಈಗ 12 ಲಕ್ಷ ಕೇಳಿದ್ದಾರೆ. 12 ಲಕ್ಷದಲ್ಲಿ 5 ಲಕ್ಷ ನನ್ನ ಸ್ವಂತ ಗ್ರಾಂಟ್ ಇಂದ ಕೊಡ್ತೀನಿ ಅಂತ ಹೇಳಿದ್ರಿ. ಇನ್ನು 7 ಲಕ್ಷ ಯಾವ ರೀತಿ ತರಬೇಕು ಅನ್ನೋದನ್ನ ಅವ್ರಿಗೂ ಹೇಳಿದ್ರಿ. ಇತರ MLCಗಳಿಂದ, ನಮ್ಮ ಕಾಂಗ್ರೆಸ್ ಇಂದ ರಾಜ್ಯದಲ್ಲಿರೋ MLCಗಳಿಂದ 3, 2, 5 ಎಷ್ಟು 12 ಆಗ್ಬೋದು, 15 ಆಗ್ಬೋದು. ಕಾಳಭೈರವ ಹೆಂಗ್ ಆಶೀರ್ವಾದ ಮಾಡ್ತಾರೆ ಆ ರೀತಿ ದೇವರಿಗೆ ನೀವೇ ನಿಮ್ಮ ಮನೆ ಕೇಳಿಲ್ಲ, ನಿಮ್ಮ ಹೊಲ ಕೇಳಿಲ್ಲ, ನಿಮ್ಮ ಮದುವೆ ಕೇಳಿಲ್ಲ, ಊರಲ್ಲಿ ದೇವಸ್ಥಾನ ಆಗ್ಬೇಕು. 12, 15, 20 ಎಷ್ಟು
ಸಾಧ್ಯ ಆಗುತ್ತೆ ಎಲ್ಲರ ಹತ್ರನು ಕೇಳೋಣ. ಆದ್ರೆ ಚಂದ್ರಗಾಲ್ 3 ಲಕ್ಷ ಹಾಕ್ಬೇಕು ಅಂತಿದೆ, ಅದನ್ನು ಈ ನನ್ನ ಗ್ರ್ಯಾಂಡ್ 2 ಇಲ್ಲಿಗೆ 5 ಲಕ್ಷನ ಹಾಕ್ತೀವಿ. ಈಗ 175ರಲ್ಲಿ 35 ವಾರ್ಡ್ ಬರುತ್ತೆ, ವರ್ಷಕ್ಕೆ 2 ಕೋಟಿ MLA ಗ್ರ್ಯಾಂಡ್ ಬರೋದು. ಎಲ್ಲಾರು 5, 10, 20 ಕೊಡ್ಬೇಕು ಅಂದ್ರೆ ಎಲ್ಲಾ ಊರಿಗೂ ಹಂಚ್ಬೇಕು. ಆದ್ರೂ ಮಾಯಪ್ಪನಹಳ್ಳಿ ಬಸರಾಳ ಹೋಬಳಿ ನಮ್ಮ ತ್ಯಾಗರಾಜ್ ಅವರ ಮನವಿ, ಈ ಊರಿ ಗ್ರಾಮಸ್ಥರು, ನಮ್ಮ ಎಲ್ಲ ದೊರೆಯಿಂದ ಹಿಡಿದು ನಮ್ಮ ಕುಮಾರಿಂದ ಹಿಡಿದು ಲಿಂಗರಾಜ್ ಅವರು ಎಲ್ಲರೂ ಬಂದು ಕೇಳಿದ್ರಿಂದ 12 ಲಕ್ಷ ರೂಪಾಯಿಯನ್ನು ಕೂಡ 5 ಇನ್ನ 7 ಇತರ ಮೂಲಗಳಿಂದ ತಂದು 12 ಲಕ್ಷನು ಗ್ಯಾರಂಟಿ ಕೊಡ್ತೀವಿ. ಆದ್ರೆ ಒಂದು ದೇವಸ್ಥಾನನ 10 ವರ್ಷ 20 ವರ್ಷ ಕಟ್ತಾನೇ ಇರ್ತಾರೆ. ಆಗ ಮಾಡಬೇಡಿ. ತ್ಯಾಗರಾಜರಂತ ಶ್ರೀಮಂತರಿದ್ದಾರೆ. ನಮ್ಮ ಶಿವಕುಮಾರ್, ರವೀಶ್ ಅವ್ರ ಬಗ್ಗೆ ಗೊತ್ತಿಲ್ಲ, ಬೆಂಗಳೂರಲ್ಲಿ ಬಹಳ ದೊಡ್ಡ ಶ್ರೀಮಂತರು ಅವರಿಬ್ರು. ನೀವು ಈ ನಮ್ಮೂರಲ್ಲಿ ಹಿಂಗೇನೆ, ನಾನು MLA ಮುಂಚೆ ಊರಿಗೆ ಹೋದ್ರೆ ಪುರಸ್ವಾಮಿ ಮಗ ಅಂತಾನೆ ಅಲ್ಲೇ ಕೂರ್ಸೋದು. ನಾವು ಬೆಂಗಳೂರಲ್ಲಿ ಪ್ರಪಂಚ ಆಡಿಸ್ತಾ ಇರೋದು, ಈ ಊರಿಗೆ ಅರ್ಥನೂ ಆಗಲ್ಲ. ಇವ್ರಿಬ್ಬರು ನೀವು ದೇವಸ್ಥಾನಕ್ಕೆ ಬಳಸ್ಕೋಬೇಕು. ಅವ್ರಿಬ್ರು ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದಾರೆ. ನಿಮ್ಗೆ ಗೊತ್ತಿರುವ ಈ ಊರವರಾಗಿ ತಿಳ್ಕೋಬೇಕು. ಶಿವಕುಮಾರ್ ಬಹಳ ಒಂದು ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಿ ಬೆಂಗಳೂರಲ್ಲಿ ಎಸ್ಟಾಬ್ಲಿಷ್ ಆಗಿದೆ. ನಿಮ್ಮೂರಿನ ಸೂಪರ್ ರವಿ ಅವರು ಗೊತ್ತು, ಬಹಳ ದೊಡ್ಡ ಮನೆ ಕಟ್ಟಿ ಗೃಹ ಪ್ರವೇಶ ಮಾಡಿದ್ರು. ಅವರು ಕೂಡ ಬೆಂಗಳೂರಲ್ಲಿ ಒಳ್ಳೆ ಉತ್ತಮವಾದ ನ್ಯಾಯ ರೀತಿಯಲ್ಲಿ ಲ್ಯಾಂಡ್ ಬಿಸ್ನೆಸ್ ಮಾಡಿ ಅವರು ಚೆನ್ನಾಗಿದ್ದಾರೆ. ಕಾಲಭೈರವ ಅವ್ರಿಗೂ ತಗೋಣ ಆಶೀರ್ವಾದ ಮಾಡ್ತಾರೆ. ನೀವು ಎಲ್ಲ ಹೇಳ್ಬಾರ್ದು, ಪಾಪ ಕೊಡ್ತಾರೆ. ಅವ್ರು ಈ ಊರು ಪಕ್ಕ ದೇವಾಲಯದ ಶಂಕುಸ್ಥಾಪನೆಯನ್ನ ಮಾಡಲಿಕ್ಕೆ ಈ ಕ್ಷೇತ್ರದ ಯುವ ನಾಯಕರು, ಆತ್ಮೀಯರು, ಜನಪ್ರಿಯ ಶಾಸಕರು, ಅತ್ಯಂತ ಕ್ರಿಯಾಶೀಲ ಶಾಸಕರು ಆದಂತ ರವಿಕುಮಾರ್ ಗಣಿಗರ್ ಅವರೇ, ಶುಭ ವಾರ, ಶುಭ ಗಳಿಗೆ, ಶುಭ ಮುಹೂರ್ತದಲ್ಲಿ ಇವತ್ತು ಕಾಲಭೈರವೇಶ್ವರ ಸ್ವಾಮಿಯ ದೇವಾಲಯದ ಶಂಕುಸ್ಥಾಪನೆಯನ್ನ ನಮ್ಮ ಜನಪ್ರಿಯ ನಾಯಕರಾದಂಥ ರವಿಕುಮಾರ್ ಗಣಿಗರ್ ಅವರು ಮತ್ತು ನಾವು ನೀವೆಲ್ಲರೂ ಸೇರಿ ನೆರವೇರಿಸಿದ್ದೇವೆ. ಕಾಲಭೈರವೇಶ್ವರ ಸ್ವಾಮಿ ದೇವಾಲಯ ಶೀಘ್ರವಾಗಿ ನಿರ್ಮಾಣಗೊಂಡು ಭಕ್ತಾದಿಗಳಿಗೆ ದರ್ಶನವನ್ನ ಕೊಟ್ಟು ಲೋಕಾರ್ಪಣೆ ಮಾಡಲಿಕ್ಕೆ ಶಾಸಕರು ಈಗಾಗಲೇ 18 ಲಕ್ಷ ರೂಪಾಯಿ ಅನುದಾನವನ್ನ ಸರ್ಕಾರದಿಂದ ಮಂಜೂರು ಮಾಡಿಸಿದ್ದಾರೆ. ಹಾಗೆ ಶಾಸಕರ ಮನವಿ ಮತ್ತೆ ತ್ಯಾಗರಾಜ್ ಅವರ ಮನವಿ ಮೇರೆಗೆ ನನ್ನ ವಿಧಾನ ಪರಿಷತ್ ಸದಸ್ಯರ ಅನುದಾನದಲ್ಲಿ ನಾನು ಕೂಡ 5 ಲಕ್ಷ ರೂಪಾಯಿ ಅನುದಾನವನ್ನ ಬಿಡುಗಡೆ ಮಾಡಿದ್ದೇನೆ. ಇವತ್ತು ಪುರಾಣದಿಂದಲೂ ಕೂಡ ನಾವು ನೋಡ್ಬೋದು, ಒಂದು ಊರು ಅಂದಮೇಲೆ ಒಂದು ಕೆರೆ, ಒಂದು ಕಟ್ಟೆ, ಒಂದು ಬಾವಿ, ಒಂದು ದೇವಸ್ಥಾನ ನಿರ್ಮಾಣವನ್ನ ಅನಾದಿ ಕಾಲದಿಂದ ನಾವು ನೋಡ್ಕೊಂಡು ಬರ್ತಾ ಇದ್ದೇವೆ. ದೇವಾಲಯಗಳಲ್ಲಿ ನೆಮ್ಮದಿ ಸಿಕ್ಕದ ದೇವಾಲಯಕ್ಕೆ ಹೋದ್ರೆ ಅಂತೇಳಿ ಪುರಾಣದಿಂದಲೂ ಕೂಡ ನಾವು ನೋಡಿದ್ದೇವೆ. ಶ್ರೀ ಕಾಲಭೈರವೇಶ್ವರ ನಿಮ್ಮೂರಿಗೆ ಶ್ರೇಯಸ್ಸಾಗಬೇಕು, ನಿಮ್ಮೂರು ಅಭಿವೃದ್ಧಿ ಆಗ್ಬೇಕು, ಎಲ್ಲ ಒಳ್ಳೆಯ ಕಾರ್ಯಗಳನ್ನ ನೆರವೇರಿಸಬೇಕು ಅಂತೇಳಿ ನಾನು ಕೂಡ ಪ್ರಾರ್ಥನೆ ಮಾಡ್ತಾ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.